ಆಧುನಿಕ ಭಗೀರಥಿಯ ಪರಿಶ್ರಮ. ಉಕ್ಕಿದ ಗಂಗೆ ಗೌರಿ ನಾಯಕ್ ತೋಡಿದ ಬಾವಿಯಲ್ಲಿ ನೀರು ಚಿಮ್ಮಿದೆ. ರಿಪಬ್ಲಿಕನ್ ನಿರಂತರವಾಗಿ ಗೌರಿ ನಾಯಕ್ ಅವರ ಬೆನ್ನಿಗೆ ನಿಂತ್ಕೊಂಡಿತ್ತು. ಸತತವಾಗಿ ಈ ಬಗ್ಗೆ ವರದಿಯನ್ನ ಬಿತ್ತರಿಸಲಾಗಿತ್ತು. ಕಾರಣ ಬಾವಿ ತೋಡಕ್ಕೆ ಎಷ್ಟು ಅಡೆತಡೆಗಳಿತ್ತು, ಅಧಿಕಾರಿಗಳ ಒತ್ತಡ ಯಾವ ರೀತಿ ಇತ್ತು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಗೌರಿ ನಾಯಕ್ ಅವರ ಜೊತೆಗೆ ನಿಂತಿತ್ತು ನಿಮ್ಮ ರಿಪಬ್ಲಿಕನ್. ಸತತವಾಗಿ ಗೌರಿ ನಾಯಕ್ ಅವರು ಛಲ ಬಿಡದೆ ನಿರಂತರವಾಗಿ ಬಾವಿ ತೋಡುವ ಕೆಲಸಕ್ಕೆ ಮುಂದಾಗಿದ್ರು. ಅದರ ಫಲಶ್ರುತಿ ಅಂತ ಹೇಳಬಹುದು. ಈಗ ನೀರು ಬಂದಿದೆ ಬಾವಿಯಲ್ಲಿ. ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಶಿರಸಿಯ ಗೌರಿಯ ಮೊಗದಲ್ಲಿ ಮಂದಹಾಸ, ಶಿರಸಿಯ ಗಣೇಶ ನಗರದಲ್ಲಿ ಸಂಭ್ರಮವೋ ಸಂಭ್ರಮ. ಗೌರಿಯ ಸಾಹಸಕ್ಕೆ ಲಭಿಸಿದೆ ಸಾರ್ಥಕತೆಯ ಫಲ. ಗೌರಿ ನಾಯಕ್ ಬೆನ್ನಿಗೆ ನಿಮ್ಮ ರಿಪಬ್ಲಿಕನ್ ನಿರಂತರವಾಗಿ ನಿಂತಿತ್ತು. ಜನವರಿ 30ಕ್ಕೆ ಬಾವಿ ತೋಡೋದಕ್ಕೆ ಆರಂಭಿಸಿದ್ರು ಗೌರಿ ನಾಯಕ್. ಅಂಗನವಾಡಿ ಮಕ್ಕಳಿಗೋಸ್ಕರ ಬಾವಿ ತೋಡೋದಕ್ಕೆ ಗೌರಿ ನಾಯಕ್ ಅವರು ಮುಂದಾಗಿದ್ರು. ಇದು ಮೊದಲ ಬಾವಿಯಲ್ಲ, ಈ ಹಿಂದೆಯೂ ಕೂಡ ಅನೇಕ ಕಡೆ ಅವರು ಬಾವಿ ತೋಡಿದ್ದಾರೆ. ಎಲ್ಲ ಕಡೆ ಕೂಡ ನೀರು ಬಂದಿತ್ತು. ಬಟ್ ಇಲ್ಲಿ ಅಂಗನವಾಡಿ ಮಕ್ಕಳಿಗೋಸ್ಕರ ಬಾವಿ ತೋಡಕ್ ಮುಂದಾಗ್ತಾರೆ. ಅಧಿಕಾರಿಗಳು ಅಡ್ಡಿಪಡಿಸೋದಕ್ಕೆ ಮುಂದಾಗ್ತಾರೆ. ಬಾವಿ ತೋಡಕ್ ಬಿಡಲ್ಲ ನಾವು, ಇದೆಲ್ಲವನ್ನ ಕೂಡ ಹೇಳ್ತಾ ಹೋಗ್ತಾರೆ ಅಧಿಕಾರಿಗಳು. ಈ ಕಾರಣಕ್ಕೆ ರಿಪಬ್ಲಿಕನ್ ಅವ್ರ ಜೊತೆಗೆ ನಿರಂತರವಾಗಿ ನಿಂತಿತ್ತು. ಅಧಿಕಾರಿಗಳ ಧಮಕಿ ಯಾವುದಕ್ಕೂ ಕೂಡ ಬಗ್ಗದೆ ತಮ್ಮ ಕೆಲಸವನ್ನ ಮುಂದುವರಿಸಿದ್ರು. ಅದರ ಫಲಶ್ರುತಿ ಎಂಬಂತೆ ಈಗ ಬಾವಿಯಲ್ಲಿ ನೀರು ಬಂದಿರುವ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶೇಷ್ಗಿರಿ. ಸ್ಪಾಟ್ ಅಲ್ಲೇ ಇದ್ದಾರೆ. ಶೇಷ್ಗಿರಿ, ನಿರಂತರವಾಗಿ ಗೌರಿ ನಾಯಕ್ ಅವರ ಬೆನ್ನಿಗೆ ನಿಂತ್ಕೊಂಡಿದ್ರಿ, ನೀವು ನಿರಂತರವಾಗಿ ವರದಿ ಮಾಡಿದ್ರಿ, ಅಧಿಕಾರಿಗಳ ಧಮಕಿಗೂ ಕೂಡ ಬಗ್ಲಿಲ್ಲ. ಬಟ್ ಈಗ ಗೌರಿ ನಾಯಕ್ ಅವರು ಕೂಡ ನಿರಂತರವಾಗಿ ಬಾವಿ ತೋಡಿದ್ರು. ಅದರ ಫಲಶ್ರುತಿ ಎಂಬಂತೆ ನೀರು ಬಂದಿದೆ. ಹೇಗಿದೆ ಸಂಭ್ರಮ? ಅವರ ರಿಯಾಕ್ಷನ್ ಹೇಗಿದೆ? ಅಲ್ಲಿನ ಪರಿಸ್ಥಿತಿ ಬಗ್ಗೆ ವಿವರಣೆ ಕೊಡೋದಾದ್ರೆ ಶೇಷ್ಗಿರಿ. ಹೌದು ಶ್ರುತಿ, ಉತ್ತರ ಕನ್ನಡ ಜಿಲ್ಲೆಯ ಗಣೇಶ್ ನಗರದ ಗೌರಿ ಈಗ ಇಡೀ ರಾಜ್ಯದಲ್ಲೇ ಕೂಡ ಮನೆ ಮಾತಾಗಿದ್ರು ಅಂತ ಹೇಳ್ಬೋದು. ಯಾವಾಗ ಅಂಗನವಾಡಿ ಮಕ್ಕಳಿಗೆ ನೀರು ಕೊಡಲು ಇವರು ಬಾವಿನ ತೋಡಲು ಆರಂಭ ಮಾಡಿದ್ರು, ಅವತ್ತಿನಿಂದ ಅನೇಕ ಸವಾಲುಗಳನ್ನು ಕೂಡ ಅವರು ಎದುರಿಸಿದ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಂಗನವಾಡಿ ಹಿಂಬದಿಯಲ್ಲಿ ಬಾವಿ ತೋಡಿದ ಸಂದರ್ಭದಲ್ಲಿ ಅವರು ಬಹಳ ಕಷ್ಟವನ್ನು ಕೂಡ ಅನುಭವಿಸಿದ್ರು. ನೋಡ್ತಾ ಇರ್ಬೋದು, ಇವತ್ತು ಅವರ ಮೊಗದಲ್ಲಿ ಮತ್ತು ನಾಗರಿಕರ ಮೊಗದಲ್ಲಿ ಕೂಡ ಒಂದು ರೀತಿಯ ಮಂದಹಾಸವೇ ಮೂಡಿದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು, ಸುಮಾರು ಜನವರಿ 30ರಿಂದ ಈವರೆಗೆ ಸುಮಾರು 45ರಿಂದ 50 ಅಡಿ ಏಕಾಂಗಿಗೆ ಬಾವಿ ತೋಡಿದ ಗೌರಿ ನಾಯಕ್ ಅವರ ಮೊಗದಲ್ಲಿ ಸಾರ್ಥಕತೆಯ ಭಾವ ಮೂಡಿರುವಂಥದ್ದು ನೋಡ್ತಾ ಇರ್ಬೋದು. ಬಾವಿಯ ನೀರನ್ನು ತೆಗೆದುಕೊಂಡು ಗೌರಿ ನಾಯಕ್ ನಿಂತಿರುವ ದೃಶ್ಯನ ಒಂದು ರೀತಿ ಅವರಿಗೆ ಖುಷಿ ಪಡಬೇಕು, ಅಳಬೇಕು, ಏನೋ ಗೊತ್ತಾಗ ಆನಂದ ಬಾಷ್ಪ ಕೂಡ ಅವರಲ್ಲಿ ಹರಿತಾ ಇರುವಂಥದ್ದು. ಗೌರಿ ನಾಯಕರನ್ನೇ ಮಾತಾಡ್ತೇನೆ ಮೊದಲನೇದಾಗಿ. ಬೇಡ ಅಮ್ಮ, ಏನು ಹೇಳ್ತೀರಿ? ಈಗ ತುಂಬ ಖುಷಿ ಆಗ್ತಾ ಇದೆಯಲ್ಲ, ಏನು ಹೇಳ್ತೀರಿ? ತುಂಬ ಖುಷಿ ಆಗ್ತದೆ. ನಮ್ಮ ಆರ್ ಕನ್ನಡದವರು ನಮ್ಮ ಬೆನ್ನೆಲುಗಾಗಿ ನಿಂತಿರಲ್ಲ, ಅದರಿಂದ ಮತ್ತು ನನಗೆ ಮಾಡ್ಲಿಕ್ಕೆ ಒಂದು ಇದಾಯಿತು. ಎಲ್ಲ ಅಡೆತಡೆಯನ್ನು ದೂರ ಮಾಡಿದ್ರಿ. ಎಷ್ಟು ಅಡಿ ಬಾವಿ ಆಯ್ತು ಈಗ? ಈಗ 45 ಅಡಿ ಆಗದು. 45 ಆಯ್ತು. ಆಯ್ತು. ಈಗ ನೀರು ಆಯ್ತು, ಮುಂದೆ ತಗೊಂಡು ಹೋಗ್ಬೇಕು. ಈಗ ದೇವರಿಗೆ ಅಭಿಷೇಕ ಮಾಡಬೇಕು, ಮತ್ತೆ ಮುಂದೆ ನಮ್ಮ ಸ್ಟುಡಿಯೋ ಕೂಡ ಬರಬೇಕು. ನೀವು ಅಧಿಕಾರಿಗಳೆಲ್ಲ ಬಂದು ಚಾವಿ ಎಲ್ಲ ಹಾಕಿ ಬಾವಿ ಮುಚ್ಚಿ ಎಲ್ಲ ಮಾಡಿ ಹೋಗಿದ್ರು. ಅನಂತಕುಮಾರ್ ಹೆಗಡೆ ಅವರು ಬಂದು ಬಾವಿ ತೆರವು ಮಾಡಿಕೊಟ್ಟು ಚಾವಿ ನನ್ನ ಹತ್ರನೇ ಕೊಟ್ಟರು. ನಿಂತು ಚಾವಿ ತೆಗೆಸ್ಕೊಟ್ಟು ಹೋದರು. ನನಗೊಂದು ಆನೆ ಬಲ ಬಂದಂಗಾಗಿ ನಂಗೆ ಧೈರ್ಯನೂ ಬಂತು. ಮತ್ತು ನಿಮ್ಮ ಚಾನಲ್ನವರು ನಮ್ಮ ಬೆನ್ನೆಲುಬಾಗಿ ನಿಂತರು. ನೋಡಿ ಸ್ಮಿತಾ, ಯಾಕಂತ ಹೇಳಿದ್ರೆ ಈ ಹಿಂದೆ ಅಧಿಕಾರಿಗಳು ಇಲ್ಲಿ ಬಾವಿ ತೋಡಲು ಅಡ್ಡಿಪಡಿಸಿದಾಗ ನಾವು ನಮ್ಮ ರಿಪಬ್ಲಿಕ್ ಕನ್ನಡ ವಾಹಿನಿ ಅವರು ಬೆನ್ನಿಗೆ ನಿಂತು ನಾವು ಸಹಕಾರ ನೀಡಿದ್ವಿ. ಅದ್ರ ಬಗ್ಗೆ ಅವರು ಆ ಮಾತುಗಳನ್ನು ಹೇಳ್ತಾರೆ. ಜೊತೆಗೆ ಸ್ಥಳೀಯರು ಕೂಡ ಅವ್ರ ಬೆನ್ನಿಗೆ ನಿಂತಿರುವಂಥದ್ದು. ಸ್ಥಳೀಯರನ್ನ ಮಾತಾಡ್ಸೋಣ. ಮೇಡಮ್, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇವತ್ತು ನೀರು ಬಂದಿದೆ ಬಾವಿಯಲ್ಲಿ, ಏನು ಹೇಳ್ತೀರಿ? ಮೊದಲನೇದಾಗಿ ನಾನು ಆರ್ ಕನ್ನಡದವರಿಗೆ ಅಭಿನಂದನೆಯನ್ನು ಸೂಚಿಸ್ತೇನೆ. ಅದರ ನಂತರದಲ್ಲಿ ನಮ್ಮ ಗೌರಕ್ನವರು ಛಲ ಬಿಡದೆ ಯಾರು ಎಷ್ಟೇ ತೊಂದರೆ ಕೊಟ್ಟರೂ ಕೂಡ ಆ ಬಾವಿಯನ್ನು ತೆಗೆದು ಜಲವನ್ನು ನಮಗೆ ಸಮರ್ಪಣೆ ಮಾಡಿದ್ದಾರೆ. ಅದು ಒಂದು ತುಂಬ ಖುಷಿ ವಿಚಾರ. ಅದರಲ್ಲಿ ನಮ್ಮ ಏರಿಯಾದ ಜನ, ಏನು ಗಣೇಶ್ ನಗರದ ಏರಿಯಾದ ಜನ ಯಾವತ್ತೂ ಅವ್ರು ಬೆನ್ನು ಬಿಡಲಿಲ್ಲ. ಅವ್ರು ಬೆನ್ನೆಲುಬಾಗಿ ನಿಂತು ಇವತ್ತು ತಹಸೀಲ್ದಾರ್ ಆಫೀಸ್ ಇರ್ಬೋದು, ಪ್ರತಿಯೊಂದು ಕಡೆ ಕೂಡ ನಾವು ಸ್ಟ್ರೈಕಿಗೆ ಹೋಗಿರುವಂಥ ವಿಚಾರಗಳು ನಿಮ್ಗೆ ಗೊತ್ತಿದೆ. ನಾವೆಲ್ಲರೂ ಹೋಗಿ ಅವರಿಗೆ ಬೆನ್ನೆಲುಬಾಗಿ ನಿಂತು ಈ ಬಾವಿ ಕಂಪ್ಲೀಟ್ ಆಗಬೇಕು ಅನ್ನುವಂಥ ಒಂದು ವಿಚಾರವನ್ನು ಮಾಡಿದ್ವಿ. ಅದರ ನಂತರದಲ್ಲಿ
ನಮಗೆ MP ಅವ್ರು ಬಂದು ಆನೆ ಬಲ ಕೊಟ್ಬಿಟ್ರು. ಯಾಕಂದರೆ ಚಾವಿ ಹಾಕಿ ಹೋಗಿದ್ರು. ಒಂಥರ ನಾನೇ ಒಂದು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷಳಾಗಿ ನನಗೆ ಒಂಥರ ಶೇಮ್ ವಿಚಾರ ಆಯ್ತದು. ಆವತ್ತು ನಾನು ಇರಲಿಲ್ಲ, ನಾನು ಭಟ್ಕಳ ಹೋಗಿದ್ದೆ. ಚಾವಿ ಹಾಕಿ ಹೋದಾಗ ಬಹಳಷ್ಟು ಬೇಜಾರಾಯಿತು. ಸ್ಥಳೀಯ ಆಡಳಿತಕ್ಕೆ ಬೆಲೆನೇ ಇಲ್ವಾ ಅನ್ನುವಂಥದ್ದು ಒಂದು ಕೊರಗು ನಮ್ಮಲ್ಲಿತ್ತು. ಅದು MP ಅವ್ರು ಬಂದು ಆ ಕೊರಗನ್ನೆಲ್ಲ ನೀಗಿಸಿ ಅವರಿಗೊಂದು ಆನೆ ಬಲ ಕೊಟ್ಟರು. ಇವತ್ತು ಗ್ರಾಮ ಪಂಚಾಯತ್ ಕೂಡ ಅವರಿಗೆ ಒಳ್ಳೆ ಸಹಕಾರವನ್ನೇ ಕೊಟ್ಟಿದೆ. ಯಾವತ್ತೂ ಅವ್ರನ್ನ ನಾವು ಹಿಂದೆ ಮಾಡಲಿಲ್ಲ. ಹಾಗಾಗಿ ಗೌರಕ್ಕನಿಗೆ ಇಂಥ ಸಾವಿರಾರು ಬಾವಿ ತೋಡುವಷ್ಟು ಶಕ್ತಿ ಎಲ್ಲವನ್ನೂ ಕೊಡಲಿ. ಅವ್ರ ಬೆನ್ನೆಲುಬಾಗಿ ನಾವು ನಿಲ್ತೇವೆ ಮತ್ತು ಅವ್ರ ಆರೋಗ್ಯ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮನ್ನು ನಾವು ಆರ್ ಕನ್ನಡದವರನ್ನೇ ಆಗಿರ್ಬೋದು, ನಮ್ಮ ಪಬ್ಲಿಕ್ ಇಲ್ಲಿ ನ್ಯೂಸ್ಗಳೇನಿದೆ ಅವರೆಲ್ಲರೂ ಕೂಡ ನಿಮ್ಮ ಜೊತೆನೇ ಅವರು ಕೂಡ ಇಲ್ಲಿ ಬಂದು ಪ್ರತಿಯೊಬ್ಬರು ಬೆನ್ನೆಲುಬಾಗಿ ಲೋಕಲಾಗಿ ನಿಂತು ಸಹಕಾರ ಕೊಟ್ಟಿದ್ದಾರೆ. ಬಹಳ ಖುಷಿಯಾಯಿತು, ತುಂಬ ಖುಷಿಯಾಯಿತು. ಈಗ ಅಂಗನವಾಡಿ ಶಿಕ್ಷಕಿಯರು ಇದ್ದಾರೆ ಮೇಡಮ್, ಏನು ಹೇಳ್ತೀರಿ? ನೀವು ಕೂಡ ತುಂಬ ಸಮಸ್ಯೆನ ಎದುರಿಸಿದ್ರೆ ಏನು ಹೇಳ್ತೀರಿ? ಸರ್ ತುಂಬ ಅನುಭವಿಸಿದ್ದೆ, ಆದರೆ ಆ ದಿನ ಯಾವುದು ನೆನಪಿಗೆ ಬರ್ತಾ ಇಲ್ಲ. ಇವತ್ತಿನ ಖುಷಿ ದಿನವೇ ನೆನಪಿಗೆ ಬರ್ತಾ ಉಂಟು. ಅದು ಗೌರಕ್ಕನಂತೂ ನಾವು ಮರೆಯುವಂಗೆ ಇಲ್ಲ. ಇರುವವರೆಗೂ ನನ್ನ ಜನ್ಮ ಇರುವವರೆಗೂ ಅವ್ರಿಗೆ ನಾನು ಋಣಿಯಾಗೇ ಇರ್ತೇನೆ, ಅಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಊರವರು ಕೂಡ ಸೇರಿದ್ದಾರೆ. ಕೈಯಲ್ಲಿ ಪ್ರತಿಯೊಬ್ಬರು ಕೂಡ ಸ್ವೀಟನ್ನು ಇಟ್ಕೊಂಡು ಬಂದಿದ್ದಾರೆ. ಎಲ್ಲರಿಗೂ ಕೂಡ ಕೊಡ್ತಾ ಇರುವಂಥ ದೃಶ್ಯವನ್ನು, ಯಾಕಂತ ಹೇಳಿದ್ರೆ ತುಂಬ ಖುಷಿಯಾಗಿದೆ. 58 ವರ್ಷದ ಗೌರಿಯ ಸಾಧನೆಗೆ ತುಂಬ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸಂಭ್ರಮ ಕೂಡ ವ್ಯಕ್ತ ಇರುವಂಥದ್ದು ನೋಡ್ತಾ ಇರ್ಬೋದು. ಆರ್ ಕನ್ನಡಕ್ಕೆ ಘೋಷಣೆ ಕೂಡ ಆಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಒಂದು ಮಾಧ್ಯಮದ ಜವಾಬ್ದಾರಿಯನ್ನು ನಾವು ಕೂಡ ಗೌರಿ ನಾಯ್ಕ ವಿಷಯದಲ್ಲಿ ತೋರಿಸಿದ್ವಿ. ಯಾಕಂತ ಹೇಳಿದ್ರೆ ಸುಮಾರು 45ರಿಂದ 55 ಅಡಿ ಆಳದ ಬಾವಿಯನ್ನು ತೋಡುವುದು ಒಬ್ಬ ಮಹಿಳೆಯಿಂದ ಸಾಧ್ಯವಿಲ್ಲ. ಗೌರಿ ನಾಯ್ಕ ಅವರ 3ನೇ ಬಾವಿ ಕೂಡ ಯಶಸ್ಸು ಕೂಡ ಕಂಡಿರುವಂಥದ್ದು. ನಿರಂತರ ಪರಿಶ್ರಮ ಯಾವ ರೀತಿಯಾಗಿ ಫಲ ಕೊಡುತ್ತೆ ಅನ್ನೋದಕ್ಕೆ ಗೌರಿ ನಾಯಕ್ ಅವರ ಈ ಪ್ರಯತ್ನ ಕೂಡ ಉದಾಹರಣೆಯಾಗಿ ನಿಲ್ತಾ ಇರೋದು. ನೋಡಿ, ಇಡೀ ಅಲ್ಲಿನ ಸ್ಥಳೀಯ ಆಡಳಿತ ಉಲ್ಟಾ ನಿಲ್ತು ಗೌರಿ ನಾಯಕ್ ಅವರಿಗೆ. ಹಾಗೆ ಅಲ್ಲಿನ ಅಧಿಕಾರಿಗಳು ಬಾವಿಯನ್ನ ಕ್ಲೋಸ್ ಮಾಡಿಸ್ಲಿಕ್ಕೇನೆ ಬಂದ್ರು. ಆದರೆ ಬಡ ಮಕ್ಕಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅನ್ನೋದು ಒಂದೇ ಒಂದು ನಿಸ್ವಾರ್ಥ ಛಲ. ಗೌರಿ ನಾಯಕ್ ಅವರ ಈ ನಿಸ್ವಾರ್ಥ ಛಲಕ್ಕೆ ಬೆನ್ನಾಗಿ ನಿಂತಿದ್ದು ರಿಪಬ್ಲಿಕ್ ಕನ್ನಡ. ಯಾವಾಗ ರಿಪಬ್ಲಿಕ್ ಕನ್ನಡ ಹಗಲಿರುಳು ಅದೇ ಜಾಗದಲ್ಲಿ, ಯಾವ ಜಾಗದಲ್ಲಿ ಯಾಕೆ ಬಾವಿಯನ್ನ ತೋಡೋ ಪ್ರಯತ್ನ ಮಾಡ್ತಾ ಇದ್ರು ಅಲ್ಲೇ ನಿಂತು ಸುದ್ದಿಯನ್ನ ನಿರಂತರವಾಗಿ ಪ್ರಸಾರ ಮಾಡಿದ್ವಿ. ಸಂಸದ ಅನಂತಕುಮಾರ್ ಹೆಗಡೆ ಅವರು ಕೂಡ ದೌಡಾಯಿಸಿ ಬಂದ್ರು. ಸಂಪೂರ್ಣ ಬೆಂಬಲವನ್ನ ನೀಡಿದ್ರು ಗೌರಿ ನಾಯಕ್ ಅವರ ಈ ಕಾರ್ಯಕ್ಕೆ. ಅದೆಲ್ಲದರ ಫಲವಾಗಿ ಇದೀಗ ಗೌರಿ ನಾಯಕರ ಈ ಪರಿಶ್ರಮ ಫಲ ನೀಡಿದೆ. ಹೇಳಿ ಮೇಡಮ್, ಘೋಷಣೆ ಗೌರಮ್ಮಂಗೆ ಇಂದ್ರಮೂಲಿ ಅನಂತಕುಮಾರ್ ಹೆಗಡೆಗೆ ಆಯ್ತಾ? ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಒಂದ್ ಕಡೆ ಸಂಭ್ರಮಾಚರಣೆ, ಮತ್ತೊಂದು ಕಡೆಯಲ್ಲಿ ಗೌರಿ ನಾಯಕರ ಪರಿಶ್ರಮ ಯಾವ ರೀತಿ ಇತ್ತು ಅಂತ ಹೇಳಿ. ಈ ಬಾವಿ ತೋಡ್ಲಿಕ್ಕೆ ಪ್ರಾರಂಭವಾದ ದಿನ ಮೊಟ್ಟ ಮೊದಲೇದಾಗಿ ಆಕೆಗೆ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡಿದಾಗ ಅಧಿಕಾರಿಗಳು ಆ ಜಾಗಕ್ಕೆ ಹೋಗಿ ಗೌರಿ ನಾಯಕರಿಗೆ ಧ್ವನಿಯಾಗಿ ನಿಂತಿದ್ದು ರಿಪಬ್ಲಿಕ್ ಕನ್ನಡ. ಯಾವಾಗ ಗೌರಿ ನಾಯಕ್ ಅವರ ಈ ಕಾರ್ಯಕ್ಕೆ ಬೆಂಬಲವಾಗಿ ನಿಲ್ತು, ಬಂದ ಅಧಿಕಾರಿಗಳಿಗೆ ನೇರವಾಗಿ ಪ್ರಶ್ನೆಯನ್ನ ಕೇಳಲಾಯಿತು. ತಬ್ಬಿಬಾಗಿ ಹೋದ್ರು ಅಧಿಕಾರಿಗಳು. ಸತತ ಪ್ರಯತ್ನದ ನಂತರ ಕೂಡ ಗೌರಿ ನಾಯಕ್ ಅವರ ಈ ಕಾರ್ಯವನ್ನ ನಿಲ್ಲಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಇದೀಗ ಗೌರಿಯ ಮುಖದಲ್ಲಿ ಮಂದಹಾಸ ಮೂಡಿದೆ. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿ ಕೂಡ ಸಾರ್ಥಕವಾಗಿದೆ. ಮಾಡ್ತಾ ಇರ್ತೇನೆ, ಆದರೆ ಅಧಿಕಾರಿಗಳು ಅವರು ಇವರು ಬೆಳೆದ ಕರ್ಕರೆ ಬಂದು ನನಗೆ ಸ್ವಲ್ಪ ತೊಂದರೆ ಆಯಿತು. ಅದು ನೀವು ನಿಮ್ಮ ರಿಪಬ್ಲಿಕ್ ಕನ್ನಡದವ್ರು ಬಂದು ಎಲ್ಲ ಬಗೆಹರಿಸಿದ್ರಲ್ಲ, ಭಾಳ ಧೈರ್ಯ ಬಂತು, ಮಾಡಿದೆ. ಕಷ್ಟ ಕೆಲಸ ಮಾಡಿ ಏನು ಕಷ್ಟ ಅನಿಸೋದಿಲ್ಲ ನಂಗೆ, ಮಾಡ್ತಾ ಇರ್ತೇನೆ. ಆದರೆ ಅಧಿಕಾರಿಗಳು ಅವರು ಇವರು ಬೆಳೆದ ಕರ್ಕರೆ ಬಂದು ನನಗೆ ಸ್ವಲ್ಪ ತೊಂದರೆ ಆಯಿತು. ಅದು ನೀವು ನಿಮ್ಮ ರಿಪಬ್ಲಿಕ್ ಕನ್ನಡದವ್ರು ಬಂದು ಎಲ್ಲ ಬಗೆಹರಿಸಿದ್ರಲ್ಲ, ಭಾಳ ಧೈರ್ಯ ಬಂತು, ಮಾಡಿದೆ. ಕಷ್ಟ ಕೆಲಸ ಮಾಡಿ ಏನು ಕಷ್ಟ ಅನಿಸೋದಿಲ್ಲ. ಹೌದು, ಅವತ್ತು ಆರ್ ಕನ್ನಡದವ್ರು ಇಲ್ಲ ಅಂದ್ರೆ ನಾವು ಮುಚ್ಚಲೇಬೇಕು ಅಂತ ಅನ್ಕೋಬಿಟ್ಟಿದ್ವಿ. ಯಾಕಂದ್ರೆ ಎಲ್ಲ ಬೇರೆ ಬೇರೆ ಅಡೆತಡೆಗಳು ಬಂದು ನಮಗೆ ಇದ್ರ ಸವಾಸವೇ ಬೇಡ ಅಷ್ಟು ಅಡೆತಡೆಯನ್ನು ಒಡ್ಡಿದ್ರು. ಅವತ್ತು ಆರ್ ಕನ್ನಡ ನಮ್ಮ ಬೆನ್ನೆಲುಬಾಗಿ ನಿಂತು ಈ ನೀರನ್ನು ಕಾಣೋದಕ್ಕೆ ಒಂದು ಲೆಕ್ಕದಲ್ಲಿ ಆರ್ ಕನ್ನಡದವರು ನಮಗೆ ಸಹಾಯ ಮಾಡಿದ್ದಾರೆ. ಹಾಗಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ.